ನಮಸ್ಕಾರ. ಕನ್ನಡ ಕಲಿಸೋದು ಅಂದ್ರೆ ಸುಮ್ಮನೆ ಅಕ್ಷರ, ಪದ, ವ್ಯಾಕರಣ ಹೇಳ್ಕೊಡೋದು ಮಾತ್ರನಾ? ಖಂಡಿತ ಅಲ್ಲ. ಅದಕ್ಕಿಂತ ತುಂಬನೇ ದೊಡ್ಡದು. ಇದೊಂದು ಸಂಪೂರ್ಣ ವ್ಯಕ್ತಿತ್ವವನ್ನೇ ರೂಪಿಸೋ ಕೆಲಸ. ಹಾಗಾದ್ರೆ ಒಂದು ಪ್ರಶ್ನೆ ಕೇಳೋಣ. ನಾವೊಂದು ಭಾಷೆಯನ್ನ ಕಲಿಸಿದಾಗ ನಿಜವಾಗಿ ಏನನ್ನ ಕಟ್ತಾ ಇರ್ತೀವಿ? ಭಾಷೆ ಅಂದ್ರೆ ಕೇವಲ ಮಾತಾಡೋಕಿರೋ ಒಂದು ಟೂಲಾ ಅಥವಾ ಅದಕ್ಕೂ ಮೀರಿದ ಒಂದು ಶಕ್ತಿ ಅದಕ್ಕಿದೆಯಾ? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ ಇದೆ. ನೋಡಿ, ಕನ್ನಡ ಬೋಧನೆಯ ಅಂತಿಮ ಗುರಿ ಏನ್ಗೊತ್ತಾ? ಮಗುವಿನ ಸರ್ವತೋಮುಖ ಬೆಳವಣಿಗೆ, ಅಂದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್. ಕೇವಲ ತಲೆಗೆ ಜ್ಞಾನ ತುಂಬೋದಲ್ಲ, ಅವರ ಮನಸ್ಸು, ಭಾವನೆ, ಸಮಾಜದ ಜೊತೆಗಿನ ನಡವಳಿಕೆ ಎಲ್ಲವನ್ನೂ ಬೆಳೆಸೋದು. ಸರಿ, ಹಾಗಾದ್ರೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ನೋಡಿ, ಇದನ್ನ ಕೇವಲ ಒಂದು ಕ್ಲಾಸ್, ಒಂದು ಪಾಠ ಅಂತ ನೋಡಬಾರ್ದು. ಭಾಷಾ ಶಿಕ್ಷಣ ಅನ್ನೋದು ಒಬ್ಬ ವ್ಯಕ್ತಿಯನ್ನ ನಿರ್ಮಾಣ ಮಾಡೋ ಒಂದು ದೊಡ್ಡ ಜರ್ನಿ ಇದ್ದಾಗೆ. ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದೇ ರೀತಿ ಭಾಷೆಯನ್ನ ಕಲಿಯೋಕ್ಕೂ ಕೂಡ ಒಂದು ಗಟ್ಟಿ ಅಡಿಪಾಯ ಬೇಕು. ಇದನ್ನೇ ನಾವು ಭಾಷೆಯ 4 ಆಧಾರ ಸ್ತಂಭಗಳು, 4 ಪಿಲ್ಲರ್ಸ್ ಅಂತ ಕರಿಬೋದು. ಹಾಗಾದ್ರೆ ಯಾವುದು ಆ 4 ಪಿಲ್ಲರ್ಸು? ಮೊದಲನೆಯದು ಶ್ರವಣ, ಅಂದ್ರೆ ಕೇಳಿಸ್ಕೊಳ್ಳೋದು. ಎರಡನೇದು ಭಾಷಣ, ಅಂದ್ರೆ ಮಾತಾಡೋದು. ಮೂರನೇದು ಓದುವಿಕೆ, ಅಂದ್ರೆ ರೀಡಿಂಗ್. ಮತ್ತೆ 4ನೇದು ಬರವಣಿಗೆ, ಅಂದ್ರೆ ರೈಟಿಂಗ್. ಇವು 4 ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಮೊದಲು ಚೆನ್ನಾಗಿ ಕೇಳಿಸ್ಕೊಳ್ತೀವಿ, ಆಮೇಲೆ ಮಾತಾಡಕ್ಕೆ ಶುರು ಮಾಡ್ತೀವಿ, ನಂತರ ಓದಿ ಅರ್ಥ ಮಾಡ್ಕೊಳ್ತೀವಿ, ಕೊನೆಗೆ ನಮ್ಮ ಯೋಚನೆಗಳನ್ನ ಬರಿತೀವಿ. ಇದು ಒಂದು ನ್ಯಾಚುರಲ್ ಪ್ರಾಸೆಸ್. ಓಕೆ, ಈಗ ಫೌಂಡೇಶನ್ ರೆಡಿ ಆಯ್ತು. ಈ 4 ಕೌಶಲ್ಯಗಳು ಗಟ್ಟಿಯಾದ ಮೇಲೆ ಅದರ ಮೇಲೆ ನಾವು ನಿಜವಾದ ಕಟ್ಟಡ ಕಟ್ಟೋಕೆ ಶುರು ಮಾಡಬಹುದು. ಆ ಕಟ್ಟಡನೇ ಮೌಲ್ಯಗಳು. ಇಲ್ಲಿದಾನೆ ಭಾಷೆಯ ನಿಜವಾದ ಪವರ್ ಇರೋದು. ಅಂದ್ರೆ ಭಾಷೆ ಅನ್ನೋದು ಕೇವಲ ಕೌಶಲ್ಯಕ್ಕಿಂತ ಎಷ್ಟೋ ದೊಡ್ಡದು. ಅದೊಬ್ಬರ ಚಾರಿತ್ರ್ಯವನ್ನೇ ನಿರ್ಮಾಣ ಮಾಡುತ್ತೆ. ಕಮ್ಯುನಿಕೇಷನ್ ಅನ್ನೋದು ಅದರ ಒಂದು ಭಾಗ ಅಷ್ಟೇ. ಅದರ ಆಚೆಗೆ ಅದು ಆಳವಾದ ಮೌಲ್ಯಗಳನ್ನ ಬಿತ್ತುತ್ತೆ. ಮೊದಲನೇ ಮೌಲ್ಯ ನೋಡೋಣ, ಉಪಯುಕ್ತತಾ ಮೌಲ್ಯ. ಅಂದ್ರೆ ಪ್ರಾಕ್ಟಿಕಲ್ ವ್ಯಾಲ್ಯೂ. ಸಿಂಪಲ್ ಆಗಿ ಹೇಳೋದಾದ್ರೆ, ಕನ್ನಡ ಕಲಿತ್ರೆ ಏನು ಉಪಯೋಗ? ಕರ್ನಾಟಕದಲ್ಲಿ ಬದುಕಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ, ಆಡಳಿತದ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಕನ್ನಡ ಬೇಕೇ ಬೇಕು. ಇದು ಅದರ ಪ್ರಾಕ್ಟಿಕಲ್ ಯೂಸ್. ಎರಡನೇದು ಸಾಹಿತ್ಯಿಕ ಮೌಲ್ಯ. ಭಾಷೆ ಅನ್ನೋದು ಒಂದು ಅದ್ಭುತ ಲೋಕಕ್ಕೆ ನಮ್ಮನ್ನ ಕರ್ಕೊಂಡೋಗುತ್ತೆ. ಅದು ಸಾಹಿತ್ಯದ ಲೋಕ. ಕುವೆಂಪು, ಬೇಂದ್ರೆಯವರ ಕವಿತೆಗಳನ್ನ, ಕಾರಂತರ ಕಾದಂಬರಿಗಳನ್ನ ಓದಿ ಆನಂದಿಸೋದು ಅಷ್ಟೇ ಅಲ್ಲ, ನಮ್ಮಲ್ಲೇ ಇರೋ ಸೃಜನಾಶೀಲತೆಗೆ ಇದು ಪ್ರೇರಣೆ ಕೊಡುತ್ತೆ. ನಾವೇ ಕಥೆ, ಕವನ ಬರೆಯೋಕೆ ಶುರು ಮಾಡ್ಬೋದು. ಮೂರನೆಯದು ಸಾಂಸ್ಕೃತಿಕ ಮೌಲ್ಯ. ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ಭಾಷೆ ಅನ್ನೋದು ಒಂದು ಸಂಸ್ಕೃತಿಯ DNA ಇದ್ದಾಗೆ. ಕನ್ನಡ ಕಲಿತಾಗ ನಾವು ಕರ್ನಾಟಕದ ಇತಿಹಾಸ, ನಮ್ಮ ಹಬ್ಬಗಳು, ನಮ್ಮ ಜನಪದ ಕಲೆ ಇವೆಲ್ಲದರ ಜೊತೆ ಕನೆಕ್ಟ್ ಆಗ್ತೀವಿ. ನಮ್ಮ ಬೇರುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಇನ್ನು 4ನೇದು ನೈತಿಕ ಮೌಲ್ಯ. ಪಠ್ಯಗಳಲ್ಲಿ ಬರುವ ಕಥೆಗಳು, ಪಾತ್ರಗಳು ಇವುಗಳ ಮೂಲಕ ಮಕ್ಕಳು ಏನು ಸರಿ, ಏನು ತಪ್ಪು ಅಂತ ಕಲಿತಾರೆ. ಸಹಾನುಭೂತಿ, ಪ್ರಾಮಾಣಿಕತೆ, ದೇಶಭಕ್ತಿ ಈ ಥರದ ಗುಣಗಳೆಲ್ಲ ಬೆಳೆಯೋದು ಇಲ್ಲೇ. ಒಂದ್ ರೀತಿ ಭಾಷೆ ಅನ್ನೋದು ಅವರ ಮಾರಲ್ ಕಾಂಪಸ್ ಅನ್ನ ಸೆಟ್ ಮಾಡುತ್ತೆ. ಸರಿ, ಈ ಎಲ್ಲಾ ಮೌಲ್ಯಗಳನ್ನ, ಕೌಶಲ್ಯಗಳನ್ನ ಕಲಿಸೋದು ಹೇಗೆ? ಶಿಕ್ಷಕರು ಈ ದೊಡ್ಡ ಕೆಲಸವನ್ನ ಹೇಗ್ ಮಾಡ್ತಾರೆ? ಅದಕ್ಕಾಗಿಯೇ ಒಂದು ಫ್ರೇಮ್ವರ್ಕ್ ಇದೆ. ಅದೊಂದು ರೀತಿ ಟೀಚರ್ಸ್ ಬಳಸೋ ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ಅದೇ ಬ್ಲೂಮ್ನ ವರ್ಗೀಕರಣ ಅಥವಾ ಬ್ಲೂಮ್ಸ್ ಟ್ಯಾಕ್ಸಾನಮಿ. ಇದು ಹೇಳೋದೇನು ಅಂದ್ರೆ, ಕಲಿಕೆ ಅಂದ್ರೆ ಬರೀ ತಲೆಗೆ ಸಂಬಂಧಿಸಿದ್ದಲ್ಲ. ಅದು ನಮ್ಮ ಮನಸ್ಸು, ನಮ್ಮ ಹೃದಯ ಮತ್ತೆ ನಮ್ಮ ಕೈ ಅಂದ್ರೆ ನಮ್ಮ ಫಿಸಿಕಲ್ ಸ್ಕಿಲ್ಸ್ ಎಲ್ಲದಕ್ಕೂ ಸಂಬಂಧಿಸಿದ್ದು. ಈ ಬ್ಲೂಮ್ಸ್ ಟ್ಯಾಕ್ಸಾನಮಿಯಲ್ಲಿ 3 ಮುಖ್ಯ ಭಾಗಗಳಿವೆ. ಮೊದಲನೇದು ಅರಿವಿನ ಅಥವಾ ಕಾಗ್ನಿಟಿವ್ ಡೊಮೇನ್. ಇದು ಜ್ಞಾನಕ್ಕೆ ಸಂಬಂಧಿಸಿದ್ದು. ಉದಾಹರಣೆಗೆ, ಒಂದು ಪದ್ಯದ ಅರ್ಥ ಏನು ಅಂತ ತಿಳ್ಕೊಳ್ಳೋದು, ವ್ಯಾಕರಣದ ರೂಲ್ಸನ್ನ ಅನಲೈಸ್ ಮಾಡೋದು. ಎರಡನೇದು ಭಾವನಾತ್ಮಕ ಅಥವಾ ಅಫೆಕ್ಟಿವ್ ಡೊಮೇನ್. ಇದು ನಮ್ಮ ಇಂಟ್ರೆಸ್ಟ್, ನಮ್ಮ ಆಟಿಟ್ಯೂಡ್ಗೆ ಸಂಬಂಧಿಸಿದ್ದು. ಅಂದ್ರೆ ಸಾಹಿತ್ಯದ ಬಗ್ಗೆ ಒಲವು ಬೆಳೆಸ್ಕೊಳ್ಳೋದು, ಕನ್ನಡ ಭಾಷೆ ಬಗ್ಗೆ ಗೌರವ ಮೂಡೋದು. ಇನ್ನು ಮೂರನೇದು ಮನೋಚಾಲನ ಅಥವಾ ಸೈಕೋಮೋಟರ್ ಡೊಮೇನ್. ಇದು ಫಿಸಿಕಲ್ ಸ್ಕಿಲ್ಸ್, ಅಂದ್ರೆ ದುಂಡಿಗೆ ಸುಂದರವಾಗಿ ಅಕ್ಷರ ಬರೆಯೋದು, ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡೋದು. ನೋಡಿ, ಈ 3 ಸೇರಿದಾಗ ಮಾತ್ರ ಆ ಸರ್ವತೋಮುಖ ಬೆಳವಣಿಗೆ ಅನ್ನೋದು ಸಾಧ್ಯ. ಹಾಗಾದ್ರೆ ಇಷ್ಟೊತ್ತು ನಾವು ನೋಡಿದ ಎಲ್ಲ ಪಾಯಿಂಟ್ಗಳನ್ನ ಒಟ್ಟಿಗೆ ತರೋಣ. ಭಾಷೆಯ 4 ಕೌಶಲ್ಯಗಳು, 4 ಮೌಲ್ಯಗಳು, ಮತ್ತೆ ಬ್ಲೂಮ್ಸ್ ಟ್ಯಾಕ್ಸಾನಮಿ ಅನ್ನೋ ಬೋಧನಾ ಚೌಕಟ್ಟು. ಇವೆಲ್ಲ ಸೇರಿದಾಗ ಏನಾಗುತ್ತೆ? ಒಬ್ಬ ಸಂಪೂರ್ಣ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಇದರಿಂದ ಏನ್ ಗೊತ್ತಾಗುತ್ತೆ? ಭಾಷಾ ಶಿಕ್ಷಕರ ಜವಾಬ್ದಾರಿ ಅನ್ನೋದು
ತುಂಬಾನೇ ದೊಡ್ಡದು. ಅವರು ಬರೀ ಪಾಠ ಮಾಡೋ ಮೇಷ್ಟ್ರುಗಳಲ್ಲ, ಬದಲಿಗೆ ಮುಂದಿನ ಜನಾಂಗದ ವ್ಯಕ್ತಿತ್ವವನ್ನೇ ಕೆತ್ತುವ ಶಿಲ್ಪಿಗಳು. ವಿದ್ಯಾರ್ಥಿಗಳಲ್ಲಿ 4 ಕೌಶಲ್ಯಗಳನ್ನು ಬೆಳೆಸಬೇಕು, ಸಾಹಿತ್ಯದ ಮೂಲಕ ಮೌಲ್ಯಗಳನ್ನು ತುಂಬಿಬೇಕು, ನಮ್ಮ ಸಂಸ್ಕೃತಿಯ ಜೊತೆ ಅವರನ್ನ ಬೆಸಿಬೇಕು. ಇದೆಲ್ಲ ಅವ್ರ ಗುರಿಯಾಗಿರಬೇಕು. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಟ್ಕೊಂಡು ಈ ಚರ್ಚೆಯನ್ನ ಮುಗಿಸೋಣ. ನಾವು ಕಲಿಸುವ, ನಾವು ಬಳಸುವ ಪ್ರತಿಯೊಂದು ಪದ ಅದು ನಮ್ಮ ಮುಂದಿನ ಪೀಳಿಗೆಯಲ್ಲಿ ಯಾವ ಮೌಲ್ಯವನ್ನ ಬಿತ್ತುತ್ತಿದೆ? ಸ್ವಲ್ಪ ಯೋಚನೆ ಮಾಡಿ. ಈ ಪ್ರಶ್ನೆ ಕೇವಲ ಶಿಕ್ಷಕರಿಗೆ ಮಾತ್ರ ಸೀಮಿತವಲ್ಲ, ಇದು ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ. ನಮಸ್ಕಾರ. ಕಾರ್ಟೆಟ್ ಪರೀಕ್ಷೆಗೆ ತಯಾರಿ ನಡೆಸ್ತಿರುವ ಎಲ್ಲರಿಗೂ ಕನ್ನಡ ಬೋಧನೆಯಲ್ಲಿ ಪರಿಣಾಮಕಾರಿ ತಂತ್ರಗಳನ್ನು ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಅದಕ್ಕಾಗಿಯೇ ಈ ಒಂದು ವಿಶ್ಲೇಷಣೆಯಲ್ಲಿ ಒಂದು ವಿಶೇಷ ಶಿಕ್ಷಕರ ಸಾಧನ ಪೆಟ್ಟಿಗೆಯನ್ನೇ ಸಿದ್ಧಪಡಿಸಲಾಗಿದೆ. ಬನ್ನಿ, ಈ ಪೆಟ್ಟಿಗೆಯೊಳಗೆ ಏನೆಲ್ಲ ಇದೆಯಂತ ಒಟ್ಟಿಗೆ ನೋಡೋಣ. ಹೌದು, ಪರಿಣಾಮಕಾರಿ ಬೋಧನೆ ಅಂದ್ರೆ ಕೇವಲ ಪಾಠ ಮಾಡಿ ಮುಗಿಸೋದಲ್ಲ, ಅದೊಂದು ಕಲೆ. ತರಗತಿಯ ಪ್ರತಿಯೊಂದು ಪಾಠವನ್ನು ವಿದ್ಯಾರ್ಥಿಗಳಿಗೆ ಮರೆಯಲಾಗದ ಅನುಭವವನ್ನಾಗಿ ಕಟ್ಟಿಕೊಡುವುದು ಹೇಗೆ? ಈ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ನಮ್ಮ ಈ ಪಯಣವನ್ನ ಆರಂಭಿಸೋಣ. ಸರಿ, ನಮ್ಮ ಈ ಸಾಧನ ಪೆಟ್ಟಿಗೆಯಲ್ಲಿ ಒಟ್ಟು 5 ಪ್ರಮುಖ ವಿಭಾಗಗಳಿವೆ. ಪ್ರತಿಯೊಂದು ವಿಭಾಗದಲ್ಲೂ ಬೋಧನೆಯನ್ನ ಹೆಚ್ಚು ಸುಲಭ ಮತ್ತು ಆಸಕ್ತಿದಾಯಕವಾಗಿಸುವಂತಹ ಅದ್ಭುತ ತಂತ್ರಗಳಿವೆ. ಒಂದೊಂದಾಗಿ ಅವೆಲ್ಲವನ್ನು ಈಗ ನೋಡೋಣ. ಮೊದಲಿಗೆ ಬೋಧನೆಯ ಮೂಲಭೂತ ಅಂಶಗಳನ್ನೇ ನೋಡೋಣ. ನೋಡಿ, ಇವತ್ತಿನ ದಿನಗಳಲ್ಲಿ ಕನ್ನಡ ಬೋಧನೆ ಅಂದ್ರೆ ಕೇವಲ ವ್ಯಾಕರಣದ ನಿಯಮಗಳನ್ನ ಹೇಳ್ಕೊಡೋದಕ್ಕೆ ಸೀಮಿತವಾಗಿಲ್ಲ. ಬದಲಾಗಿ ವಿದ್ಯಾರ್ಥಿಗಳಲ್ಲಿ ಆಲಿಸುವ, ಮಾತನಾಡುವ, ಓದುವ ಮತ್ತು ಬರೆಯುವ ಈ 4 ಕೌಶಲ್ಯಗಳನ್ನ ಬೆಳೆಸಬೇಕು. ಇದರ ಜೊತೆಗೆ ಸಾಹಿತ್ಯವನ್ನ ಆಸ್ವಾದಿಸುವ ಗುಣ ಅಂದ್ರೆ ರಸಗ್ರಹಣ ಮತ್ತೆ ಹೊಸದಾಗಿ ಏನನ್ನಾದ್ರೂ ಸೃಷ್ಟಿಸುವ ಸಾಮರ್ಥ್ಯವನ್ನು ಬೆಳೆಸಬೇಕಾಗತ್ತೆ. ಹಾಗಾದ್ರೆ ನಮ್ಮ ಪೆಟ್ಟಿಗೆಯಲ್ಲಿರೋ ಮೊದಲ 4 ಪ್ರಮುಖ ಉಪಕರಣಗಳು ಯಾವುವು? ಇವು ಯಾವುದೇ ಭಾಷಾ ಶಿಕ್ಷಕರಿಗೆ ಒಂದು ರೀತಿ ಅಡಿಪಾಯ ಇದ್ದಾಗೆ. ಇಲ್ಲಿ 2 ಕದ್ವಿರುದ್ಧವಾದ ವಿಧಾನಗಳಿವೆ. ಒಂದು ಕಡೆ ನೇರ ವಿಧಾನ, ಅಂದ್ರೆ ತರಗತಿಯಲ್ಲಿ ಮಾತೃಭಾಷೆಗೆ ಜಾಗವೇ ಇಲ್ಲ, ಎಲ್ಲವೂ ಕನ್ನಡದಲ್ಲೇ ನಡೆಯಬೇಕು. ಇದರ ಗುರಿ ಏನು ಅಂದ್ರೆ ಕನ್ನಡದಲ್ಲೇ ಯೋಚಿಸು ಹಾಗೆ ಮಾಡೋದು. ಇನ್ನೊಂದು ಕಡೆ ಸಾಂಪ್ರದಾಯಿಕ ವ್ಯಾಕರಣ ಅನುವಾಲ ವಿಧಾನ. ಇಲ್ಲಿ ವ್ಯಾಕರಣದ ನಿಯಮಗಳನ್ನ ಕಂಠಪಾಠ ಮಾಡೋದಕ್ಕೆ ಮತ್ತು ಅನುವಾದಕ್ಕೆ ಹೆಚ್ಚು ಒತ್ತು ಕೊಡಲಾಗುತ್ತೆ. ಇಲ್ಲಿ ಸಾಹಿತ್ಯ ಓದುವುದು ಮುಖ್ಯವೇ ಹೊರತು ಸರಾಗವಾಗಿ ಮಾತನಾಡುವುದಲ್ಲ. ಸರಿ, ನಮ್ಮ ಮುಂದಿನ 2 ಉಪಕರಣಗಳನ್ನ ನೋಡೋಣ. ರಚನಾತ್ಮಕ ವಿಧಾನವು ವಾಕ್ಯಗಳನ್ನ ಹೇಗೆ ಸರಿಯಾಗಿ ನಿರ್ಮಿಸಬೇಕು ಅನ್ನೋದನ್ನ ಕಲಿಸಿದ್ರೆ, ಸಂವಹನಾತ್ಮಕ ವಿಧಾನವು ನೈಜ ಜೀವನದ ಸಂದರ್ಭಗಳನ್ನೇ ಬಳಸ್ಕೊಳ್ಳುತ್ತೆ. ಅಂದ್ರೆ ಅಂಗಡಿಯಲ್ಲಿ ಹೇಗೆ ಮಾತಾಡಬೇಕು, ಬಸ್ಸಲ್ಲಿ ಹೇಗೆ ಮಾತಾಡಬೇಕು, ಈ ಥರದ ದಿನನಿತ್ಯದ ಮಾತುಕತೆಯಲ್ಲಿ ಭಾಷೆಯನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಕಲಿಸುವುದೇ ಇದರ ಮುಖ್ಯ ಗುರಿ. ಇದುವರೆಗೂ ನಾವು ನೋಡಿದ್ದು ಸಾಮಾನ್ಯ ಉಪಕರಣಗಳು. ಈಗ ನಮ್ಮ ಟೂಲ್ ಕಿಟ್ನ ವಿಶೇಷ ವಿಭಾಗಕ್ಕೆ ಹೋಗೋಣ. ಯಾಕಂದ್ರೆ ಗದ್ಯ ಕಲ್ಸೋ ರೀತಿ ಬೇರೆ, ಪದ್ಯ ಕಲ್ಸೋ ರೀತಿ ಬೇರೆ ಅಲ್ವಾ? ಹಾಗಾಗಿ ಮೊದಲು ಗದ್ಯ ಪದ್ಯದ ಕಡೆ ಗಮನ ಹರಿಸೋಣ. ಗದ್ಯವನ್ನ ಬೋಧನೆ ಮಾಡುವಾಗ ನಮ್ಮೆಲ್ಲರ ಮೊದಲ ಮತ್ತು ಅತಿ ಮುಖ್ಯ ಗುರಿ ಒಂದೇ ಒಂದು, ಅದೇ ಗ್ರಹಿಕೆ. ಅಂದ್ರೆ ವಿದ್ಯಾರ್ಥಿಗಳು ಆ ಪಾಠವನ್ನ ಸರಿಯಾಗಿ, ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಈ ಗ್ರಹಿಕೆಯನ್ನ ಹೆಚ್ಚಿಸೋದು ಹೇಗೆ? ಅದಕ್ಕೆ 3 ಸರಳ ತಂತ್ರಗಳಿವೆ. ಮೊದಲು, ವಿದ್ಯಾರ್ಥಿಗಳಿಗೆ ಮೌನವಾಗಿ ಓದೋಕೆ ಬಿಡ್ಬೇಕು. ಇದರಿಂದ ಅವರ ಓದಿನ ವೇಗ, ಗಮನ ಎಲ್ಲವೂ ಹೆಚ್ಚಾಗುತ್ತೆ. ಆಮೇಲೆ ಪಾಠದಲ್ಲಿ ಬರೋ ಕಷ್ಟದ ಭಾಗಗಳ ಬಗ್ಗೆ ಚರ್ಚೆ ಮಾಡಿದ್ರೆ ವಿಷಯ ಇನ್ನೂ ಆಳವಾಗಿ ಅರ್ಥವಾಗುತ್ತೆ. ಕೊನೆಗೆ 1-2 ಪ್ರಶ್ನೆ ಕೇಳಿದ್ರೆ ಸಾಕು, ಅವರಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಗದ್ಯದ ಕಥೆ ಹೀಗಾದ್ರೆ ಪದ್ಯದ್ದು ಸಂಪೂರ್ಣವಾಗಿ ಬೇರೆ. ಇಲ್ಲಿ ಗ್ರಹಿಕೆಗಿಂತಲೂ ಮುಖ್ಯವಾಗಿರೋದು ರಸಾನುಭವ. ಅಂದ್ರೆ ಆ ಕವನದ ಸೌಂದರ್ಯವನ್ನ, ಅದರ ಭಾವವನ್ನ ಆಳವಾಗಿ ಅನುಭವಿಸೋದು. ಹಾಗಾದರೆ ಈ ರಸಾನುಭವವನ್ನ ವಿದ್ಯಾರ್ಥಿಗಳಿಗೆ ತಲುಪಿಸೋದು ಹೇಗೆ? ಶಿಕ್ಷಕರೇ ಭಾವಪೂರ್ಣವಾಗಿ ಆ ಪದ್ಯವನ್ನ ಹಾಡಿದ್ರೆ ಅಥವಾ ಓದಿದ್ರೆ ಆ ಭಾವ ನೇರವಾಗಿ ಮಕ್ಕಳ ಮನಸ್ಸಿಗೆ ತಲುಪುತ್ತೆ. ಆಮೇಲೆ ಆ ಕವಿತೆಯಲ್ಲಿರೋ ಅಲಂಕಾರ, ಪದಗಳ ಆಯ್ಕೆ ಬಗ್ಗೆ ವಿಮರ್ಶೆ ಮಾಡಿದಾಗ ಅದರ ನಿಜವಾದ ಸೌಂದರ್ಯದ ಅರಿವಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರೂ ಒಟ್ಟಿಗೆ ಹಾಡ್ದಾಗ ಆ ಕವಿತೆ ಅವರ ನೆನಪಲ್ಲಿ ಶಾಶ್ವತವಾಗಿ ಉಳಿದ್ಬಿಡುತ್ತೆ. ಸರಿ, ಗದ್ಯ ಪದ್ಯ ಆಯಿತು. ಈಗ 2 ವಿಭಿನ್ನ ಕ್ಷೇತ್ರಗಳ ಕಡೆ ಹೋಗೋಣ. ಒಂದು ಕಡೆ ಅಭಿನಯ, ಸಂಭಾಷಣೆ ಇರುವ ನಾಟಕ.
ಇನ್ನೊಂದು ಕಡೆ ಭಾಷೆಗೆ ಒಂದು ಶಿಸ್ತನ್ನ ತಂದುಕೊಡುವ ವ್ಯಾಕರಣ. ಇವೆರಡಕ್ಕೂ ನಮ್ಮ ಟೂಲ್ ಕಿಟ್ನಲ್ಲಿ ಏನೆಲ್ಲ ಇದೆ ನೋಡೋಣ ಬನ್ನಿ. ನಾಟಕವನ್ನ ಬರೀ ಪುಸ್ತಕದಲ್ಲಿ ಓದಿದ್ರೆ ಅಷ್ಟು ಮಜಾ ಇರೋದಿಲ್ಲ ಅಲ್ವಾ? ಅದಕ್ಕೆ ಜೀವ ತುಂಬಬೇಕು, ಅದಕ್ಕೆ ಪಾತ್ರಾಭಿನಯ ಮಾಡಿಸ್ಬೇಕು. ಆಗ ವಿದ್ಯಾರ್ಥಿಗಳೇ ನಟರಾಗ್ತಾರೆ. ದೃಶ್ಯಗಳನ್ನ ತೋರಿಸಿದ್ರೆ ಆ ನಾಟಕದ ಇಡೀ ಜಗತ್ತು ಕಣ್ಣು ಮುಂದೆ ನಿಲ್ಲುತ್ತೆ. ಹಾಗೆಯೇ ಒಬ್ಬೊಬ್ಬರು ಒಂದೊಂದು ಪಾತ್ರದ ಸಂಭಾಷಣೆ ಓದಿದಾಗ ನಾಟಕಕ್ಕೆ ಒಂದು ಹೊಸ ಜೀವ ಬಂದಾಗುತ್ತೆ. ಯಾವುದೇ ಭಾಷೆಯನ್ನ ಶುದ್ಧವಾಗಿ ಮತ್ತು ನಿಖರವಾಗಿ ಬಳಸ್ಬೇಕು ಅಂದ್ರೆ ವ್ಯಾಕರಣದ ಜ್ಞಾನ ಅತ್ಯಗತ್ಯ. ಯಾಕಂದ್ರೆ ವ್ಯಾಕರಣ ಅನ್ನೋದು ಯಾವುದೇ ಭಾಷೆಯ ಅಡಿಪಾಯ ಇದ್ದ ಹಾಗೆ. ವ್ಯಾಕರಣ ಕಲಿಸೋಕೆ 2 ಮುಖ್ಯ ದಾರಿಗಳಿವೆ. ಮೊದಲನೇದು ನಿಗಮನ ವಿಧಾನ, ಅಂದ್ರೆ ಮೊದಲು ನಿಯಮವನ್ನ ಹೇಳಿ ಆಮೇಲೆ ಅದಕ್ಕೆ ಉದಾಹರಣೆ ಕೊಡೋದು. ಇದು ರಿವಿಷನ್ ಮಾಡೋಕೆ ಸರಿ. ಆದ್ರೆ ಇನ್ನೊಂದು ವಿಧಾನ ಇದೆ, ಆಗಮನ ವಿಧಾನ ಅಂತ. ಇಲ್ಲಿ ಮೊದಲು ಹಲವಾರು ಉದಾಹರಣೆಗಳನ್ನ ಕೊಟ್ಟು ವಿದ್ಯಾರ್ಥಿಗಳೇ ನಿಯಮ ಏನು ಅಂತ ಕಂಡುಹಿಡಿಯೋ ಹಾಗೆ ಮಾಡ್ಲಾಗತ್ತೆ. ಇದು ಅವರ ತಾರ್ಕಿಕ ಚಿಂತನೆಯನ್ನ ಬೆಳೆಸುತ್ತೆ. ಅದಕ್ಕೆ ಮೂಲ ಸಾಮಗ್ರಿಯ ಪ್ರಕಾರ ಇದನ್ನೇ ಒಂದು ಉತ್ತಮ ವಿಧಾನ ಅಂತ ಪರಿಗಣಿಸಲಾಗಿದೆ. ಸರಿ, ಈಗ ನಮ್ಮ ಸಾಧನಾ ಪೆಟ್ಟಿಗೆಯ ಕೊನೆಯ ಹಾಗೂ ಅಷ್ಟೇ ಮುಖ್ಯವಾದ ವಿಭಾಗಕ್ಕೆ ಬಂದಿದ್ದೇವೆ. ಇಲ್ಲಿರುವ ತಂತ್ರಗಳು ನಾವು ಇದುವರೆಗೆ ಮಾತಾಡಿದ ಪ್ರತಿಯೊಂದು ವಿಧಾನಕ್ಕೂ ಬೆನ್ನೆಲುಬಾಗಿ ನಿಲ್ಲುವಂಥವು. ಇವುಗಳ ಸಹಾಯವಿಲ್ಲದೆ ಬೋಧನೆ ಪೂರ್ಣ ಆಗೋದೇ ಇಲ್ಲ. ನೋಡಿ, ಯಶಸ್ವಿ ಬೋಧನೆ ಅಂದ್ರೆ ಕೇವಲ ಪಾಠ ಮಾಡೋದಲ್ಲ. ಕಲಿಕೆಯಲ್ಲಿ ಹಿಂದೆ ಉಳಿದವರಿಗೆ ವಿಶೇಷ ಗಮನ ಕೊಡಬೇಕು. ಪಾಠವನ್ನ ಇಂಟ್ರೆಸ್ಟಿಂಗ್ ಮಾಡೋಕೆ ಟೆಕ್ನಾಲಜಿ, ಚಾರ್ಟ್ಗಳನ್ನ ಬಳಸಬೇಕು, ಹೊಸ ಪದಗಳನ್ನ ಕಲಿಸ್ಬೇಕು. ಹಾಗೆ ವರ್ಷದ ಕೊನೆಗೆ ಒಂದೇ ಪರೀಕ್ಷೆ ಇಡೋ ಬದಲು ನಿರಂತರವಾಗಿ ಅವರ ಪ್ರಗತಿಯನ್ನ ಅಳೆತಾ ಇರಬೇಕು. ಇವೆಲ್ಲ ಸೇರಿದಾಗ ಮಾತ್ರ ಒಂದು ಅತ್ಯುತ್ತಮ ಕಲಿಕಾ ವಾತಾವರಣ ಸೃಷ್ಟಿಯಾಗೋದು. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಈ ಶಿಕ್ಷಕರ ಸಾಧನ ಪೆಟ್ಟಿಗೆಯನ್ನ ತಮ್ಮ ಬೋಧನಾ ಶೈಲಿಯನ್ನ ಮತ್ತಷ್ಟು ಹರಿತಗೊಳಿಸಲು ಮೊದಲು ಯಾವ ಉಪಕರಣವನ್ನ ಬಳಸಿಕೊಳ್ಳಬಹುದು ಅಂತ ಯೋಚಿಸಬೇಕಾಗಿದೆ. ಈ ಬಗ್ಗೆ ಚಿಂತನೆ ನಡೆಸುವುದು ಅತ್ಯವಶ್ಯಕ. ಕಾರ್ಟೆಟ್ ಪರೀಕ್ಷೆಯ ತಯಾರಿಯಲ್ಲಿರೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಬೋಧನಾಶಾಸ್ತ್ರ ಅಂದ್ರೆ ಪೆಡಗಾಜಿ, ಇದರಲ್ಲಿ ಒಳ್ಳೆ ಅಂಕ ಗಳಿಸೋದು ತುಂಬಾನೇ ಮುಖ್ಯ ಅಲ್ವಾ? ಹಾಗಿದ್ರೆ ಬನ್ನಿ, ಒಬ್ಬ ಒಳ್ಳೆ ಕನ್ನಡ ಟೀಚರ್ ಆಗೋಕೆ ಬೇಕಾಗಿರೋ ಒಂದು ಟೀಚರ್ಸ್ ಟೂಲ್ ಕಿಟ್ ಅನ್ನೇ ರೆಡಿ ಮಾಡ್ಕೊಳ್ಳೋಣ. ಆ ಟೂಲ್ ಕಿಟ್ ಒಳಗೇನೇನಿರ್ಬೇಕು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಮಾತನ್ನೊಮ್ಮೆ ನೋಡಿ. ಕನ್ನಡ ಭಾಷಾಬೋಧನೆ ಅಂದ್ರೆ ಬರೀ ವ್ಯಾಕರಣ, ಪಠ್ಯ ಓದ್ಸೋದಲ್ಲ. ಎಷ್ಟು ಸತ್ಯ ಅಲ್ವಾ? ಕನ್ನಡ ಹೇಳ್ಕೊಡೋದಂದ್ರೆ ಅದೊಂದು ಕಲೆ. ವಿದ್ಯಾರ್ಥಿಗಳ ಮನಸ್ಸಲ್ಲಿ ಭಾಷೆಯ ಬಗ್ಗೆ ಪ್ರೀತಿ ಹುಟ್ಸೋದು, ಸಾಹಿತ್ಯವನ್ನ ಎಂಜಾಯ್ ಮಾಡೋ ಹಾಗೆ ಮಾಡೋದು. ಇದಕ್ಕೊಕ್ಕೆ ಬೇಕಲ್ವಾ ಸರಿಯಾದ ಟೂಲ್ಸ್? ಆ ಟೂಲ್ಸ್ ಬಗ್ಗೆನೇ ನಾವಿವತ್ತು ಮಾತಾಡೋದು. ಸರಿ, ಹಾಗಿದ್ರೆ ನಮ್ಮ ಇವತ್ತಿನ ಚರ್ಚೆ ಹೇಗಿರುತ್ತೆ ಅಂದ್ರೆ, ಮೊದಲು 4 ಮುಖ್ಯ ಭಾಷಾ ವಿಧಾನಗಳನ್ನ ನೋಡ್ತೀವಿ. ಆಮೇಲೆ ಗದ್ಯ ಪದ್ಯ ಹೇಗೆ ಹೇಳ್ಕೊಡೋದು ಅಂತ ತಿಳ್ಕೊಳ್ತೀವಿ. ನಂತರ ನಾಟಕ ಮತ್ತೆ ವ್ಯಾಕರಣದ ಟೆಕ್ನಿಕ್ಸ್, ಆಮೇಲೆ ಕೊನೆಗೆ ಸಪೋರ್ಟಿಂಗ್ ಟೆಕ್ನಿಕ್ಸ್ ಮತ್ತೆ ಇವ್ಯಾನ್ಯುವೇಷನ್ ಬಗ್ಗೆ ಮಾತಾಡೋಣ. ಹಾಗಿದ್ರೆ ಶುರು ಮಾಡೋಣ ಮೊದಲನೇ ಭಾಗದಿಂದ. 4 ಪ್ರಮುಖ ಭಾಷಾ ವಿಧಾನಗಳು. ಇದನ್ನ ನಮ್ಮ ಟೂಲ್ ಕಿಟ್ನ ಫೌಂಡೇಶನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಬೇಸಿಕ್ ಸ್ಟ್ರಾಂಗ್ ಆಗಿದ್ರೇನೆ ಉಳಿದಿದ್ದೆಲ್ಲ ಸುಲಭ ಆಗೋದು. ಸರಿ, ಈ 4 ವಿಧಾನಗಳು ಯಾವುವು? ಮೊದಲನೇದು ಡೈರೆಕ್ಟ್ ಮೆಥಡ್ ಅಥವಾ ನೇರ ವಿಧಾನ. ಅಂದ್ರೆ ಕ್ಲಾಸ್ರೂಮಲ್ಲಿ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯನ್ನು ಬಳಸಲ್ಲ, ಎಲ್ಲವೂ ಕನ್ನಡದಲ್ಲೇ. ಎರಡನೇದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಇದರಲ್ಲಿ ಕನ್ನಡ ವಾಕ್ಯಗಳನ್ನ ಮಾತೃಭಾಷೆಗೆ ತರ್ಜುಮೆ ಮಾಡಿ ಗ್ರಾಮರ್ ರೂಲ್ಸ್ ಹೇಳ್ಕೊಡ್ತಾರೆ. ಮೂರನೇದು ಸ್ಟ್ರಕ್ಚರಲ್ ಮೆಥಡ್. ಇಲ್ಲಿ ವಾಕ್ಯ ರಚನೆ ಅಂದ್ರೆ ಸೆಂಟೆನ್ಸ್ ಪ್ಯಾಟರ್ನ್ಸ್ ಮೇಲೆ ಫೋಕಸ್ ಜಾಸ್ತಿ. ಕೊನೆಯದಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಅಂದ್ರೆ ರಿಯಲ್ ಲೈಫ್ ಸನ್ನಿವೇಶಗಳನ್ನ ಬಳಸಿ ಮಾತಾಡೋ ಹಾಗೆ ಮಾಡೋದು. ಈಗ ಸ್ಕ್ರೀನ್ ಮೇಲ್ ನೋಡಿ, ಈ 4 ಮೆಥಡ್ಗಳನ್ನ ಒಂದಕ್ಕೊಂದು ಹೋಲ್ಸಿ ನೋಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಇದು ತುಂಬಾನೇ ಮುಖ್ಯ. ನೋಡಿ, ಡೈರೆಕ್ಟ್ ಮೆಥಡ್ನ ಗುರಿ ಏನು? ಕನ್ನಡದಲ್ಲೇ ಯೋಚಿಸೋದು, ಮಾತಾಡೋದು. ಆದ್ರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಬರೀ ರೂಲ್ಸ್ ಬೈಪಾಠ ಮಾಡಿಸೋದ್ರ ಕಡೆ ಗಮನ ಕೊಡುತ್ತೆ. ಸ್ಟ್ರಕ್ಚರಲ್ ಮೆಥಡ್ನ ಫೋಕಸ್ ಬಂದು ಡ್ರಿಲ್ಸ್ ಮತ್ತು ಪ್ರಾಕ್ಟಿಸ್. ಆದ್ರೆ ಇವತ್ತಿನ ದಿನಗಳಲ್ಲಿ ಜಾಸ್ತಿ ಬಳಸ್ತಿರೋ ಕಮ್ಯುನಿಕೇಟಿವ್ ಮೆಥಡ್ ಇದೆಯಲ್ಲ, ಅದರ ಮುಖ್ಯ ಉದ್ದೇಶನೇ ರಿಯಲ್ ಲೈಫ್ನಲ್ಲಿ ಮಾತಾಡೋಕೆ ಬೇಕಾದ ಸ್ಕಿಲ್ಸ್ ಕೊಡೋದು. ಓಕೆ, ನಮ್ಮ ಟೂಲ್ ಕಿಟ್ನ ಬೇಸಿಕ್ ಟೂಲ್ಸ್ ಬಗ್ಗೆ ಗೊತ್ತಾಯಿತು. ಈಗ ಸ್ವಲ್ಪ ಅಡ್ವಾನ್ಸ್ಡ್ ಅಂದ್ರೆ ಸ್ಪೆಷಲಿಸ್ಟ್ ಟೂಲ್ಸ್ ಕಡೆ ಹೋಗೋಣ. ಗದ್ಯ ಅಂದ್ರೆ ಪ್ರೋಸ್ ಮತ್ತೆ ಪದ್ಯ ಅಂದ್ರೆ ಪೋಯೆಟ್ರಿ, ಇವೆರಡನ್ನೂ ಒಂದೇ ಥರ ಹೇಳ್ಕೊಡೋಕ್ಕಾಗುತ್ತಾ? ಖಂಡಿತ ಇಲ್ಲ. ಹಾಗಿದ್ರೆ ಅದಕ್ಕೆ ಬೇಕಿರೋ ಸ್ಪೆಷಲ್ ಟೆಕ್ನಿಕ್ಸ್ ಯಾವುದು? ಬನ್ನಿ ನೋಡೋಣ. ಮೊದಲು ಗದ್ಯದ ಬಗ್ಗೆ ಮಾತಾಡೋಣ. ಅಂದ್ರೆ ಕಥೆ, ಪ್ರಬಂಧ, ಈ ತರಹ. ಇಲ್ಲಿ ನಮ್ಮ ಮೇನ್ ಗೋಲ್ ಏನು? ಕಾಂಪ್ರಿಹೆನ್ಷನ್. ಅಂದ್ರೆ ಓದಿದ್ದು ನೀಟಾಗಿ ಅರ್ಥ ಆಗ್ಬೇಕು. ಅದಕ್ಕೆ ಒಂದು 3 ಸ್ಟೆಪ್ಸ್ ಇದೆ.
ಸ್ಟೆಪ್ 1 ಸೈಲೆಂಟ್ ರೀಡಿಂಗ್. ವಿದ್ಯಾರ್ಥಿಗಳು ಸುಮ್ಮನೆ ಮನಸ್ಸಲ್ಲೇ ಓದ್ಬೇಕು. ಇದರಿಂದ ಅವ್ರಿಗೆ ಅವ್ರದೇ ಸ್ಪೀಡ್ನಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೆ. ಸ್ಟೆಪ್ 2 ಎಕ್ಸ್ಪ್ಲನೇಷನ್. ಇಲ್ಲಿ ಟೀಚರ್ ಕಷ್ಟ ಇರೋ ಪದಗಳನ್ನ ಕಾನ್ಸೆಪ್ಟ್ಗಳನ್ನ ವಿವರಿಸಬೇಕು. ಲಾಸ್ಟ್ ಸ್ಟೆಪ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್. ಪಾಠ ಎಷ್ಟು ಅರ್ಥ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಇದು ಬೆಸ್ಟ್ ವಿಧಾನ. ಆದರೆ ಪದ್ಯ ಹೇಳಿಕೊಡೋದು ಇದಕ್ಕಿಂತ ಪೂರ್ತಿ ಬೇರೆ. ಇಲ್ಲಿ ಬರೀ ಅರ್ಥ ಮಾಡ್ಕೊಂಡ್ರೆ ಸಾಲ್ದು, ಅದನ್ನ ಫೀಲ್ ಮಾಡಬೇಕು, ರಸಾನುಭವ ಆಗ್ಬೇಕು. ಅದಕ್ಕೇನ್ ಮಾಡ್ಬೇಕು? ಫಸ್ಟು ಟೀಚರ್ ಆ ಪದ್ಯವನ್ನ ಒಳ್ಳೆ ರಾಗ, ತಾಳ, ಭಾವಪೂರ್ಣವಾಗಿ ಓದಬೇಕು. ಆಮೇಲೆ ಅದ್ರ ಒಳಗಿರೋ ಸೌಂದರ್ಯ, ಅಲಂಕಾರಗಳು, ಕವಿ ಯಾಕೆ ಹೀಗ್ ಬರ್ದಿದ್ದಾನೆ ಅಂತ ಚರ್ಚೆ ಮಾಡಬೇಕು. ಕೊನೆಗೆ ಎಲ್ರೂ ಸೇರಿ ಆ ಪದ್ಯವನ್ನ ಹಾಡಿದ್ರೆ ಅಥವಾ ಒಟ್ಟಿಗೆ ಹೇಳಿದ್ರೆ ಅದು ಮನ್ಸಲ್ಲಿ ಹಚ್ಚೆ ಹಾಕಿದಾಗೆ ಕೂತ್ಕೊಳ್ಳುತ್ತೆ. ನಮ್ಮ ಸ್ಪೆಷಲಿಸ್ಟ್ ಟೂಲ್ ಕಿಟ್ನಲ್ಲಿ ಇನ್ನೂ 2 ಇಂಪಾರ್ಟೆಂಟ್ ಟೂಲ್ಸ್ ಇದೆ. ಒಂದು ನಾಟಕ, ಇನ್ನೊಂದು ವ್ಯಾಕರಣ. ನಾಟಕ ಅಂದ್ರೆ ಫುಲ್ ಆಕ್ಟಿಂಗ್, ಕ್ರಿಯೇಟಿವಿಟಿ. ವ್ಯಾಕರಣ ಅಂದ್ರೆ ಫುಲ್ ಲಾಜಿಕ್, ರೂಲ್ಸ್. ನೋಡೋಕೆ 2 ಆಪೋಸಿಟ್ ಅಲ್ವಾ? ಹಾಗಿದ್ರೆ ಈ 2 ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಕೊಡೋದು ನೋಡೋಣ ಬನ್ನಿ. ನಾಟಕ ಕಲ್ಸೋಕಿರೋ ಸೂಪರ್ ಟೆಕ್ನಿಕ್ ಅಂದ್ರೆ ಪಾತ್ರಾಭಿನಯ, ಅಂದ್ರೆ ರೋಲ್ ಪ್ಲೇ. ಕ್ಲಾಸ್ನಲ್ಲಿರೋ ವಿದ್ಯಾರ್ಥಿಗಳನ್ನೇ ನಾಟಕದ ಕ್ಯಾರೆಕ್ಟರ್ಸ್ ಮಾಡಿ ಆಕ್ಟ್ ಮಾಡೋಕ್ ಹೇಳೋದು. ಹೀಗ್ ಮಾಡಿದಾಗ ಏನಾಗುತ್ತೆ? ಅವರು ಆ ಪಾತ್ರವನ್ನ ನಿಜವಾಗ್ಲೂ ಅನುಭವಿಸ್ತಾರೆ. ಅದರ ಸಂಭಾಷಣೆ, ಅದರ ಎಮೋಷನ್ಸ್ ಎಲ್ಲವೂ ನೇರವಾಗಿ ತಲುಪುತ್ತೆ. ಇದರಿಂದ ಮಾತಾಡೋ ಸ್ಕಿಲ್ಸ್ ಕೂಡ ಸಖತ್ತಾಗಿ ಇಂಪ್ರೂವ್ ಆಗುತ್ತೆ. ಈಗ ಗ್ರಾಮರ್ ಕಡೆ ಬರೋಣ. ಗ್ರಾಮರ್ ಹೇಳ್ಕೊಡೋಕೆ 2 ದಾರಿ ಇದೆ, ಒಂದಕ್ಕೊಂದು ಉಲ್ಟಾ. ಮೊದಲನೇದು ನಿಗಮನ ವಿಧಾನ, ಅಂದ್ರೆ ಡಿಡಕ್ಟಿವ್. ಇದು ಟಾಪ್ ಡೌನ್ ಅಪ್ರೋಚ್ ಇದ್ಹಾಗೆ. ಫಸ್ಟ್ ರೂಲ್ ಹೇಳೋದು, ಆಮೇಲೆ ಅದಕ್ಕೆ ಎಕ್ಸಾಂಪಲ್ ಕೊಡೋದು. ಇನ್ನೊಂದು ಆಗಮನ ವಿಧಾನ, ಅಂದ್ರೆ ಇಂಡಕ್ಟಿವ್. ಇದು ಬಾಟಮ್ ಅಪ್ ಅಪ್ರೋಚ್. ಫಸ್ಟ್ ಸುಮಾರು ಎಕ್ಸಾಂಪಲ್ಸ್ ಕೊಡೋದು, ಆಮೇಲೆ ವಿದ್ಯಾರ್ಥಿಗಳೇ ಅದರಲ್ಲಿರೋ ರೂಲ್ ಅನ್ನ ಕಂಡುಹಿಡಿಯೋ ಹಾಗೆ ಮಾಡೋದು. ಹಾಗಿದ್ರೆ ಈ 2ರಲ್ಲಿ ಯಾವುದು ಬೆಸ್ಟ್? ಜಾಸ್ತಿ ಜನ ಹೇಳೋದು ಆಗಮನ ವಿಧಾನನೇ ಬೆಸ್ಟ್ ಅಂತ. ಯಾಕೆ ಗೊತ್ತಾ? ಯಾಕೆಂದ್ರೆ ಇದ್ರಲ್ಲಿ ವಿದ್ಯಾರ್ಥಿಗಳು ತಾವೇ ಯೋಚನೆ ಮಾಡಿ ರೂಲ್ಸ್ ಕಂಡುಹಿಡಿತಾರೆ. ಇದೊಂದ್ ರೀತಿ ಡಿಟೆಕ್ಟಿವ್ ಕೆಲ್ಸ ಮಾಡದ ಹಾಗೆ. ಬರೀ ಬಾಯಿಪಾಠ ಮಾಡೋದ್ಕಿಂತ ಹೀಗೆ ಅರ್ಥ ಮಾಡ್ಕೊಂಡ್ ಕಲ್ತರೆ ಅದು ಯಾವತ್ತೂ ಮರೆಯೋದಿಲ್ಲ. ಇಲ್ಲಿವರೆಗೂ ನಮ್ಮ ಟೂಲ್ ಕಿಟ್ನಲ್ಲಿ ಇರ್ಬೇಕಾದ ಮೇನ್ ಟೂಲ್ಸ್ ಎಲ್ಲ ನೋಡಿದ್ವಿ. ಆದ್ರೆ ಟೂಲ್ಸ್ ಇದ್ರೆ ಮಾತ್ರ ಸಾಕಾಗಲ್ಲ. ಅದನ್ನ ಸರಿಯಾಗಿ ಬಳಸ್ತಿದ್ದೀವಾ, ಅದನ್ನ ಕಾಲಕಾಲಕ್ಕೆ ಶಾರ್ಪ್ ಮಾಡ್ತಿದ್ದೀವಾ ಅನ್ನೋದು ಕೂಡ ಮುಖ್ಯ ಅಲ್ವಾ? ಅದಕ್ಕಾಗಿಯೇ ನಮ್ಮ ಕೊನೆಯ ಭಾಗ, ಪೂರಕ ತಂತ್ರಗಳು ಮತ್ತು ಮೌಲ್ಯಮಾಪನ. ಇಲ್ಲಿ ಕೆಲವು ಸಪೋರ್ಟಿಂಗ್ ಟೆಕ್ನಿಕ್ಸ್ ಇದೆ ನೋಡಿ. ರೆಮಿಡಿಯಲ್ ಟೀಚಿಂಗ್ ಅಂದ್ರೆ ಸ್ವಲ್ಪ ಸ್ಲೋ ಆಗಿ ಕಲಿಯೋ ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಸಪೋರ್ಟ್ ಕೊಡೋದು. ಆಮೇಲೆ ಕಷ್ಟದ ಪದಗಳನ್ನ ವಾಕ್ಯದ ಜೊತೆ ಸೇರಿಸಿ ಹೇಳ್ಕೊಡೋದು. ಕನ್ನಡ ಟು ಕನ್ನಡ ಡಿಕ್ಷನರಿ ಬಳಸೋ ಹಾಗೆ ಎನ್ಕರೇಜ್ ಮಾಡೋದು. ಹಾಗೇನೆ ಚಾರ್ಟ್, ವಿಡಿಯೋ, ಈ ತಡದ ಆಡಿಯೋ ವಿಜುವಲ್ ಏಡ್ಸ್ ಬಳಸಿ ಕ್ಲಾಸನ್ನ ಇಂಟ್ರೆಸ್ಟಿಂಗ್ ಮಾಡೋದು ಕೂಡ ತುಂಬಾನೇ ಹೆಲ್ಪ್ ಆಗತ್ತೆ. ಈಗ ಈ ಡೋನಟ್ ಚಾರ್ಟ್ ಕಡೆ ಗಮನ ಹರಿಸಿ. ಇದು ಇವತ್ತಿನ ಮಾಡರ್ನ್ ಎವ್ಯಾಲ್ಯೂಯೇಷನ್ ಸಿಸ್ಟಮ್ ಬಗ್ಗೆ ಹೇಳುತ್ತೆ. ಇದರ ಸಿಂಪಲ್ ಐಡಿಯಾ ಏನಂದ್ರೆ, ಎವ್ಯಾಲ್ಯೂಯೇಷನ್ ಅಂದ್ರೆ ವರ್ಷದ ಕೊನೆಗೆ ಒಂದೇ ಒಂದು ಫೈನಲ್ ಎಕ್ಸಾಮ್ ಇಡೋದಲ್ಲ, ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು. ಅಂದ್ರೆ ಸ್ಪೀಚ್, ಡಿಬೇಟ್ ತರಹದ ಓರಲ್ ಟೆಸ್ಟ್, ಎಸ್ಸೆ ತರಹದ ರಿಟನ್ ಟೆಸ್ಟ್, ರೋಲ್ ಪ್ಲೇ ತರಹದ ಪರ್ಫಾರ್ಮೆನ್ಸ್, ಹೀಗೆ ಎಲ್ಲದರ ಮೂಲಕ ವಿದ್ಯಾರ್ಥಿಯ ಬೆಳವಣಿಗೆಯನ್ನ ಅಳಿತಾ ಹೋಗೋದು. ಇದನ್ನೇ ನಾವು ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಅಂದ್ರೆ ಸಿಸಿ ಅಂತ ಕರೆಯೋದು. ಇಷ್ಟೆಲ್ಲ ಟೂಲ್ಸ್, ಇಷ್ಟೆಲ್ಲ ಮೆಥಡ್ಸ್ ಬಗ್ಗೆ ಮಾತಾಡಿದ್ವಲ್ವಾ? ಈಗ ಕೊನೆಗೊಂದು ಪ್ರಶ್ನೆ. ಒಬ್ಬ ಶಿಕ್ಷಕರಾಗಿ ಒಬ್ಬೊಬ್ಬರ ಬೋಧನಾ ಶೈಲಿಗೆ ಯಾವ ವಿಧಾನ ಸೂಟ್ ಆಗಬಹುದು? ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದ್ರೆ ಒಬ್ಬ ಸ್ಮಾರ್ಟ್ ಟೀಚರ್ ಎಲ್ಲ ಟೂಲ್ಸ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಆದ್ರೆ ತರಗತಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವ್ದು ಬೆಸ್ಟ್ ಅಂತ ನೋಡಿ ಅದನ್ನ ಅಳವಡಿಸ್ಕೊಡ್ತಾರೆ. ಹಾಗಾಗಿ ಈ ಟೂಲ್ ಕಿಟ್ ಅನ್ನ ಜ್ಞಾನದಿಂದ ಬಳಸಿ ಒಬ್ಬ ಅತ್ಯುತ್ತಮ ಶಿಕ್ಷಕರಾಗಿ